ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹುಜನ್ಮದಾತನ್ ನಿನಗೆ ನಮೋ ಸೂರ್ಯ ನಮೋ ಸೂರ್ಯ ನಮೋ ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ, ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರು. ಬಲ್ಲದಿರು ಕುಲದಲ್ಲಿ ಬಂದೇನು ನೋವಿಡಲಿ. ಹೇ ಭಗವಾನ್ ಭಾಸ್ಕರ, ಬಲ್ಲದಿರು ಕುಲದಲ್ಲಿ ಬಂದೇನು ನೋವಿನಲ್ಲಿ. ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ. ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ಸೂರ್ಯ ನಮೋ ಸೂರ್ಯ ನಮೋ ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ, ಸಲ್ಲದ ಮಾತಾಡಿ ಅಲ್ಲಗಳೆಯುವ ಜನರು. ಸಲ್ಲದ ಮಾತಾಡಿ ಅಲ್ಲಗಳೆಯುವ ಎಲ್ಲಿ ಹೋದರು ಈನ ಕುಲದವನು ಎನ್ನುವರು. ಹೇ ಭಗವಾನ್ ಭಾಸ್ಕರ, ಎಲ್ಲಿ ಹೋದರು ಈನ ಕುಲದವನು ಎನ್ನುವರು. ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯ ಸೂರ್ಯ ನಮೋ ಬಹುಜನ್ಮದಾತನ್ ನಿನಗೆ ನಮೋ ಸೂರ್ಯ ನಮೋ ಸೂರ್ಯ ನಮೋ ನಿನಗೆ ನಮೋ. ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದ್ದನು. ಆ ರಹಸ್ಯವೇನು? ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ನೀನು ಬೆಳಗುತ್ತಿರುವೆ. ನೀನಾ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕುಮಾರ ಕಂದ, ನೀನು ಯಾರು ತಾಯಿ? ಅಲ್ಲದೆ ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸುತ್ತಿರುವೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜ್ವಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೊಂದು ತಿಳಿಯದು. ಆದರೆ ಈ ನಿನ್ನ ಕಣ್ಣಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ಅಲ್ಲದೆ ಈ ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಆ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರು ತಾಯಿ? ಅಲ್ಲದೆ ನಮ್ಮಿರುವರ ಸಂಬಂಧವೇನು? ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಹಾ, ಕುಂತಿ.
ನನ್ನ ಶತ್ರು ಅರ್ಜುನನ ತಾಯಿ. ಹೌದು ಕಣೆ, ನಿನ್ನ ಶತ್ರುವಿನ ತಾಯಿ. ಹಾಗೆಂದು ನನ್ನನ್ನು ತಿರಸ್ಕರಿಸಿದಿರು ಮಗನೇ, ತಿರಸ್ಕರಿಸಿದಿರು. ರಾಜಮಾತೆ, ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಏಕೆ ಬಂದೆ? ಕರ್ಣ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಕಂದ. ಏನು? ನನ್ನಲ್ಲಿ ಭಿಕ್ಷೆಯೇ? ನಿನ್ನ ಅಭಿಷ್ಟವೇನೆಂದು ಹೇಳು ತಾಯಿ. ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದ ಏನನ್ನಾದರೂ ಕೇಳು, ಆನಂದದಿಂದ ನಿನ್ನ ಅಡಿದಾವರಗಳಲ್ಲಿ ಅರ್ಪಿಸುವೆನು. ಕುಮಾರ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವನು ಮಗನೇ. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದೇ? ಹೌದು ಕಂದ. ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ಸದಾ ನಿನ್ನನ್ನೇ ಸ್ವಾಗತಿಸುತ್ತಿರುವುದು ಕುಮಾರ. ಅಮ್ಮ, ಅಮ್ಮ, ಬಹುದಿನದ ಬಯಕೆ ದೊರಕಿತಮ್ಮ. ಕಂದ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರ್ಣ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕಂದ, ಅಮ್ಮ, ಅಮ್ಮ. ಕರುಣೆಯ ತೋರದೆ ಕುವರನ ಕೊರದೆ. ಅಮ್ಮ, ಕರುಣೆಯ ತೋರದೆ ಕುವರನ ಪೊರದೆ. ಎಲ್ಲಿಗೆ ಈ ಋಣವ ತೀರಿಸುವೇನ? ಎಂದಿಗೆ ಈ ಋಣವ ತೀರಿಸುವೇನ? ಜನಿಸಿದ ಮರುಕ್ಷಣವೇ ಜಲಕೆಸದೆಯಂತೆ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕೆಸದೆಯಂತೆ. ಮಗುವಮ್ಮನಾದಾಗ ಏನಗಲು ಹರಿಯೇ. ಅಮ್ಮ, ಮಗುವಮ್ಮನಾದಾಗ ಏನಗಲು ಹರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, 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 ನಾ ಮಾಡಿದ ಪರಾಧ ಏನೊಂದು ತಾಯಿ. ಅಮ್ಮ, ಅಮ್ಮ, ನಾ ಮಾಡಿದ ಪರಾಧ ಏನೊಂದು ತಾಯಿ. ಅಕ್ಷಮ್ಯವೇನಿಸೆ ಜೀವವ ತ್ಯಜಿಸೆ. ಅಮ್ಮ, ಅಮ್ಮ, ಅಕ್ಷಮ್ಯವೇನಿಸೆ ಜೀವವ ತ್ಯಜಿಸೆ. ಮಗನೆಂಬ ಮಮಕಾರ ಹೇಗಿಲ್ಲ ತಾಯೇ. ಅಮ್ಮ, 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 ಮಗನೆಂಬ ಮಮಕಾರ ಹೇಗಿಲ್ಲ ತಾಯೇ. ಐವರ ಮಾತೆ ನಿನಗಿಯುವುದೇ ಕೊರತೆ. ಅಮ್ಮ, ಐವರ ಮಾತೆ ನಿನಗಿಯುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಫಲಿಸಿತಮ್ಮ, ಫಲಿಸಿತಮ್ಮ.
ತಮ್ಮ. ಐವರು ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ಈ ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇ? ಕುಮಾರ, ಆ 5 ಜನ ಪುತ್ರರಲ್ಲಿ ಮೊದಲನೇ ಸ್ಥಾನ ನಿನ್ನದಲ್ಲವೇ ಕುಮಾರ? ಅಮ್ಮ, ಅಮ್ಮ, ಯಾವ ಅಧಿಕಾರದಿಂದ ಅಂತ ಸ್ಥಾನವನ್ನು ಹೊಂದುವೆನು ತಾಯಿ? ಆ ದೇವರು ಕೊಟ್ಟ ಅಧಿಕಾರದಿಂದ, ನಿನ್ನ ಜನ್ಮಗತ ಅಧಿಕಾರದಿಂದ. ಆ, ಸತ್ಯವಾಗಿ ಹೇಳುತ್ತಿರುವೆನು ಕುಮಾರ. ಕರ್ಣ ಕಂದ ಕುಮಾರ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ. ಅಮ್ಮ, ಅಮ್ಮ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ. ಲೋಕಮಾನಕ್ಕೆ ತೊಲಗಿಸಿದೆನು ನಾನು. ಲೋಕಮಾನಕ್ಕೆ ತೊಲಗಿಸಿದೆನು ಆರಾಧನೆ ಈ ಜನ್ಮದ ವಿವೇದನೆ. ಕಣ್ಣೀರಿನ ಆರಾಧನೆ ಜನ್ಮದ ವಿವೇದನೆ. ನಿನ್ನ ನೋಡಲೆ ಮಾತಾಡಲೆ, ನಿನ್ನ ನೋಡಲೆ ಮಾತಾಡಲೆ. ಪರಿತಪಿಸಿ ನಾ ಬಂದೆನು ಮಾರ, ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನ್ನದೇ. ಸತ್ಯವಾಗಿಯೂ ಸತ್ಯವಾಗಿಯೂ ನಾನೇ ನಿನ್ನ ಹೆತ್ತ ತಾಯಿ. ಅಮ್ಮ, ನೀನೇ ನನ್ನ ಜ್ಯೇಷ್ಠ ಕುಮಾರ ಕರ್ಣ. ಅಮ್ಮ, ಅಮ್ಮ, ಅಮ್ಮ. ಹಡದಾತೆ ನೀ ನಮ್ಮ ಹಠಭಾಗ್ಯ ಕರ್ಣನಿಗೆ ತಂದೆ ಯಾರಮ್ಮ? ಹಡದಾತೆ ನೀ ನಮ್ಮ ಹಠಭಾಗ್ಯ ಕರ್ಣನಿಗೆ ತಂದೆ ಯಾರಮ್ಮ? ಕರ್ಣ, ಅಮ್ಮ, ಅಮ್ಮ, ಕರ್ಣ, ತಂದೆ ಇಲ್ಲದ ಮೇಲೆ ತಮ್ಮ ಎಳೆಗಾಗೆ. ಅಮ್ಮ, ತಂದೆ ಇಲ್ಲದ ಮೇಲೆ ತಮ್ಮ ಎಳೆಗಾಗೆ. ಅದ ನೀನು ಎರುಳಿಸದೆ ಹಠಭಾಗ್ಯ ನಾನಾದೆ. ಅಮ್ಮ, ಅದ ನೀನು ಎದುರಿಸದೆ ಹಠಭಾಗ್ಯ ನಾನಾದೆ. ತಂದೆ ಯಾರಮ್ಮ? ಹಡದಾತೆ ನೀ ನಮ್ಮ ಹಠಭಾಗ್ಯ ಕರ್ಣನಿಗೆ ತಂದೆ ಯಾರಮ್ಮ? ಅಮ್ಮ, ಕುಮಾರ, ಅಮ್ಮ, ಲೋಕದ ಜನರೆಲ್ಲ ಆಡಿಕೊಂಡಾಡಿಹರು. ಅಮ್ಮ, ಲೋಕದ ಜನರೆಲ್ಲ ಆಡಿಕೊಂಡಾಡಿಹರು. ಮಗನೆಂಬ ಮಮಕಾರ ನಿನಗಿಲ್ಲವಾಯ್ತೆ. ಅಮ್ಮ, ಮಗನೆಂಬ ಮಮಕಾರ ನಿನಗಿಲ್ಲವಾಯ್ತೆ.
ತಂದೆ ಯಾರಮ್ಮ ಹಡದಾತೆ ನೀನಮ್ಮ ಅದ ಭಾಗ್ಯ ಕರ್ಣನಿಗೆ ತಂದೆ ಯಾರಮ್ಮ ಅಮ್ಮ ಅಮ್ಮ ಇದೇನು ಕನಸೇ ದೇವ? ಹೆತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ಅತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದವನೆಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ಆ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ಹವಕುಂಠಲವತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖ ನೋಡಬೇಕೆನ್ನುವಷ್ಟರಲ್ಲಿ ನಾನು ಎಚ್ಚರಗೊಳ್ಳುತ್ತಿದ್ದೆ. ಕನಸಿನ ಆ ಮಾಯಾರೂಪವು ನನ್ನ ಮುಂದೆ ಮೂರ್ತಿವತ್ತಾಗಿ ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನೆ? ನೋಡು ದೇವಿ, ನೋಡು, ಸಂಜೆಯು ಕಳೆದು ಈರುಳಿನ ನಸುಮುಸುಕಿನಿಂದ ಕೂಡಿದ ಆ ಗಂಗೆಯ ಆಚೆಯ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ರಾರಾಜಿಸುತ್ತಿದೆ. ನೋಡು, ಈ ಪಾರ್ಶ್ವದಲ್ಲಿ ಕೌರವರ ಅಸಂಖ್ಯಾತ ದೀಪರಾಜಿಯು ಬೆಳಗುತ್ತಿದೆ. ನಾಳೆ ಪ್ರಾತಃ ಕಾಲ ಆರಂಭವಾಗುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಉಭಯ ಸೈನ್ಯಗಳೆರಡೂ ಹೋರಾಡಬೇಕಿದೆ. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರವಾಣಿಯಿಂದ ನನ್ನ ಪ್ರಸಕ್ತ ಮಾತೃ ಪ್ರೇಮವನ್ನು ಎಚ್ಚರಿಸಿದಳು. ಈ ನನ್ನ ಹೃದಯವು ಇವಳ ಕರುಣಾ ದೃಷ್ಟಿಯಿಂದ ಚೇತನವನ್ನು ಹೊಂದಿ ಪಾಂಡವರನ್ನು ನನ್ನ ಸಹೋದರರನ್ನು ಆಲಂಗಿಸಲು ತವಕಿಸುತ್ತಿರುವುದು. ಹಾಗಾದರೆ ತಡಬೇಕೆ? ಬಾ ಕುಮಾರ, ಬಾ ನನ್ನ ಸಂಗಡ. ಬರುವೆನು ತಾಯಿ, ಬರುವೆನು. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿದಂತೆ ಈ ನಿನ್ನ ಆತ್ಮವು ನನ್ನನ್ನು ನಿನ್ನತ್ತ ಸೆಳೆಯುತ್ತಿದೆ. ಆನಂದದಿಂದ ಬರುವೆನು ತಾಯಿ. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ಅಮ್ಮ? ಕುಮಾರ, ಪಾಂಡವರ ಶಿಬಿರದ ದೀಪಗಳು ಸದಾ ನಿನ್ನನ್ನೇ ಸ್ವಾಗತಿಸುತ್ತಿರುವುದು ಕಂದ. ಅಮ್ಮ, ಅಮ್ಮ, ಕಂದ, ಅಲ್ಲಿ ನಾನು ನನ್ನ ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವೆನೆ. ಸತ್ಯವಾಗಿ ಪಡೆಯಿರಿ, ಆನಂದದಿಂದ ಪಡೆಯಿರಿ, ಖಂಡಿತವಾಗಿ ಪಡೆಯಿರಿ. ಅಮ್ಮ, 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 ಅಮ್ಮ. ಏತಕ್ಕೆ ನೀನು ಮಾತೆ ನನ್ನನು ಪಾಪದ ಕೂಪದಿ ತಳ್ಳಿದೆ ಏಕೆ? ಅಮ್ಮ, ಏತಕ್ಕೆ ನೀನು ಮಾತೆ ನನ್ನನು ಪಾಪದ ಕೂಪದಿ ತಳ್ಳಿದೆ ಏಕೆ? ಸಾಕು ನಿನ್ನಯ ಪ್ರೀತಿ ಲೋಕದ ವಿಖ್ಯಾತಿ. ಅಮ್ಮ, ಸಾಕು ನಿನ್ನಯ ಪ್ರೀತಿ ಲೋಕದ ವಿಖ್ಯಾತಿ. ಉಳಿದಿದೆ ಉರಿಯುವ ರಕ್ತದ ರಾತ್ರಿ. ಉಳಿದಿದೆ ಉರಿಯುವ ರಕ್ತದ ರಾತ್ರಿ. ಅಮ್ಮ, 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 ಅಮ್ಮ. ಈ ಮಾತೇನು ಮನ್ನಿಸಲಾರೆ? ಸೋದರ ಸಂಬಂಧ, ಪ್ರೀತಿಯ ಅನುಬಂಧ. ಅಮ್ಮ,
ಸೋದರ ಸಂಬಂಧ ಪ್ರೀತಿಯ ಅನುಬಂಧ ಒಡೆಯಿತೆ ನಿನ್ನಿಂದ ಪಾಂಡವರುಂದ. ಅಮ್ಮ ಒಡೆಯಿತೆ ನಿನ್ನಿಂದ ಪಾಂಡವರುಂದ. ಅಂದು ನಾ ಜಲಧಾರೆ ಇಂದು ನಾ ಬರಲಾರೆ. ಅಮ್ಮ ಹೇಳಬೇಡ ಮಗನೇ. ಅಂದು ನಾ ಜಲಧಾರೆ ಇಂದು ನಾ ಬರಲಾರೆ. ಮುಂದಿದೆ ನಿನ್ನಯ ಕಣ್ಣೀರದಾರೆ. ಮುಂದಿದೆ ನಿನ್ನಯ ಕಣ್ಣೀರದಾರೆ. ಅಮ್ಮ 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 ಹಾಗಿದ್ದರೆ ನನ್ನನ್ನು ತ್ಯಜಿಸಿದ್ದೇಕೆ ತಾಯಿ? ಕುಮಾರ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನು ಬಿಟ್ಟ ಏಕೆ ತಾಯಿ? ಕರ್ಣಾರ್ಜುನರ ಈ ಸೋದರ ಸ್ನೇಹವನ್ನು ನಾಶ ಮಾಡಿ ನಮ್ಮೀರ್ವರ ನಡುವೆ ಈ ದ್ವೇಷದ ಕಬರಿಯನ್ನೇಕೆ ಸೃಷ್ಟಿಸಿದೆ? ಏಕೆ ತಾಯಿ? ಏಕೆ ಮಾತನಾಡುವುದಿಲ್ಲ? ನೋಡು ನೋಡು, ಈ ಗಂಭೀರ ಅಂಧಕಾರವು ಇಡೀ ಭೂಮಿಯನ್ನು ಆವರಿಸಿರುವಂತೆ ಈ ನಿನ್ನ ಲಜ್ಜೆಯು ನನ್ನ ಜೀವನವನ್ನೇ ಅಂಧಕರಮಯವನ್ನಾಗಿ ಮಾಡಿದೆ. ಏಕೆ ತಾಯಿ? ಏಕೆ ಮಾತನಾಡುವುದಿಲ್ಲ? ನನ್ನ ಪ್ರಶ್ನೆಗೆ ಉತ್ತರ ಕೊಡಲು ಇಷ್ಟವಿಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಯೂ ನಿರುತ್ತರವಾಗಿಯೇ ಉಳಿಯಲಿ. ಆದರೆ ನನ್ನ ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನನ್ನಾಗಿ ಮಾಡಿದೆ ಎಂದು ಹೇಳದಿದ್ದರೆ ಹೋಗಲಿ ತಾಯಿ. ನಿನ್ನ ಕೈಯಾರೆ ನೊಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ಪುನಃ ಕರೆದುಕೊಂಡಲು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕನ್ನ, ನಾನು ಬಾಲ್ಯದಲ್ಲಿ ಮಾಡಿದ ವಿಚಾರವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೇನೋ ಅದೆಷ್ಟು ಬೆಂದೇನೋ ಅದು ಆ ಪರಮಾತ್ಮನಿಗೆ ಗೊತ್ತು. ನಿನ್ನ ಸಂಕಟವೇದರಿಗಿಲ್ಲ ಈ ನಿನ್ನ ತಾಯಿ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕರುಣ, ಕ್ಷಮಿಸು. ಅಳಬೇಡ ತಾಯಿ, ಅಳಬೇಡ. ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ಈ ನನ್ನ ಕ್ಷಮೆಯು ನಿನ್ನ ದುಃಖ ದಾಹವನ್ನು ಶಮನ ಮಾಡಲಿ. ಕರುಣ, ನಾನು ಪುನಃ ನಿನ್ನನ್ನು ಹೊಂದುವ ಬಯಕೆಯಿಂದ ಇಲ್ಲಿಗೆ ಬರಲಿಲ್ಲ. ಏಕೆಂದರೆ ಅದು ಬಯಲು ಬಯಕೆ ಎಂಬುದು ನಾನು ಚೆನ್ನಾಗಿ ಬಲ್ಲೆನು. ಆದರೆ ನಾನಿಲ್ಲಿಗೆ ಬಂದಿರುವುದು ನಿನ್ನ ಕುಲಗೌರವವನ್ನು ಪುನಃ ನಿನಗೆ ಮರಳಿ ಕೊಡಲು ಕುಮಾರ. ಅಮ್ಮ ಅಮ್ಮ, ನಾನು ಸೂತ ಪುತ್ರನಾಗಿಯೇ ಬೆಳೆದನು, ಕರ್ಣ. ಸೂತ ಪುತ್ರನಾಗಿಯೇ ಉಳಿಯುವೆನು. ನನಗೆ ಮತ್ತಾವ ಹೆಚ್ಚಿನ ಗೌರವವು ಬೇಡ ತಾಯಿ. ಬೇಡ ಕಂದ, ಹಾಗೆನ್ನೇ ಬೇಡ. ಹಸ್ತಿನಾವತಿಯ ರತ್ನ ಸಿಂಹಾಸನವೂ ನಿನ್ನದು. ಅಮ್ಮ, ಅದನ್ನು ಪುನಃ ಪಡೆಯಲು ಪ್ರಯತ್ನಿಸು ಮಗನೇ. ಅಮ್ಮ ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸದ ನೀನು ನನಗೆ ರಾಜ್ಯ ಲೋಭವನ್ನು ತೋರಿಸುತ್ತಿರುವೆಯ? ಎಳತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಮಾತೃ ಪ್ರೇಮದ ಸಸಿಯು ಒಣಗಿ ಹೋಗಿದೆ. ಅದು ಮತ್ತೆ ಚಿಗುರುವುದಿಲ್ಲ ತಾಯಿ, ಮತ್ತೆ ಚಿಗುರುವುದಿಲ್ಲ. ನಾವು ಪಾಪದ ಬೀಜವನ್ನು ಬಿತ್ತಿರುವಾಗ ನಾವು ಭಾವಿಸಿರುತ್ತೇವೆ ಇದು ಅಲ್ಪವಾದದ್ದು, ನಮ್ಮ ಮನಸ್ಸು ಬಂದಾಗ ಕಿತ್ತೆಸೆಯಬಹುದು ಎಂದು.
ಆದರೆ ಅವನಿದ್ದಾನಲ್ಲ, ಆ ವಿಧಾತನ ನಾಟಕವೇ ಬೇರೆ. ನಾವೇ ನಮ್ಮ ಕೈಯಾರ ನೆಟ್ಟ ಕೈ ಬೀಜವು ಗಿಡವಾಗಿ ಮರವಾಗಿ ತನ್ನ ಕೈ ಫಲವನ್ನು ನಮಗೆ ಉಣಬಡಿಸುವುದು. ಅದರಂತೆ ಶಿಶುವಾಗಿದ್ದ ನಿನ್ನನ್ನು ಲೋಕಾಪವಾದಕ್ಕೆ ಹೆದರಿ ಗಂಗೆಯಲ್ಲಿ ತೇಲಿ ಬಿಡುವಾಗ ಅಮ್ಮ 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 ನಾನೇನು ಗೈದೆನಮ್ಮ? ನನ್ನನ್ನೇಕೆ ಮಾತ್ರ ಪ್ರೇಮದಿಂದ ದೂರ ಮಾಡುತ್ತಿರುವೆ? ನಿನ್ನೆದೆಯೋಲು ನನಗೆ ಉಳಿಸುವುದಿಲ್ಲವೇ? ನಿನ್ನ ಮಡಿಲಲ್ಲಿ ನನಗೆ ಸ್ಥಳವಿಲ್ಲವೇ ಎಂದು ಒಂದು ಮಾತನ್ನು ಕೇಳಿದ ಹಸುಕಂದನನ್ನು ನಿಷ್ಕರುಣೆಯಿಂದ ಕಠೋರ ಹೃದಯನಾಗಿ ಜಲಕ್ಕೆಸೆದೆನು. ಅಮ್ಮ ಆ ದಿನ ಜಲಕ್ಕೆಸೆದ ಶಿಶುವು ಈ ದಿನ ಘಟನೋತ್ಕಾರದಿಂದ ಬೆಳೆದು ಬಂದು ತನ್ನ ಸಹೋದರರನ್ನು ಕೊಲ್ಲುವಂತವನಾಗುತ್ತಾನೆಂದು ನಾನು ಭಾವಿಸಿರಲಿಲ್ಲ ಕರ್ಣ, ಭಾವಿಸಿರಲಿಲ್ಲ. ಅಮ್ಮ ಚಿಂತಿಸಬೇಡ ತಾಯಿ. ಜನ್ಮದಾತೆ ಪರಮ ಪುನೀತೆ ಕುಮಾರ, ಅಮ್ಮ ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ, ಹೃದಯದ ಮನ ದೇವತೆ. ಅಮ್ಮ ಅಮ್ಮ ನನ್ನ ಅಪರಾಧವನ್ನು ಕ್ಷಮಿಸು ಮಗನೇ. ಮಕ್ಕಳೈವರನ್ನು ಎತ್ತಿ ಮುದ್ದಾಡಿದೆ. ಅಮ್ಮ ಮಕ್ಕಳೈವರನ್ನು ಎತ್ತಿ ಮುದ್ದಾಡಿದೆ, ಕರುಳಿನ ಕಂದನ ಕಡಲೊಳು ನೋಗಿದೆ. ಅಮ್ಮ ಕರುಳಿನ ಕಂದನ ಕಡಲೊಳು ನೋಗಿದೆ, ಈ ಅಪಮಾನವ ನಾ ಸಹಿಸಲಾರೆ. ಈ ಅಪಮಾನವ ನಾ ಸಹಿಸಲಾರೆ, ಎಂದಿಗೂ ನಾನು ಬರಲಾರೆನೋ ಜನನಿ. ಎಂದಿಗೂ ನಾನು ಬರಲಾರೆನೋ ಜನನಿ, ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ, ಹೃದಯದ ಮನ ದೇವತೆ. ಅಮ್ಮ ಅಮ್ಮ ಮಿತ್ರ ದುರ್ಯೋಧನನ ಕೈ ಬಿಡಲಾರೆನು. ಅಮ್ಮ ಮಿತ್ರ ದುರ್ಯೋಧನನ ಕೈ ಬಿಡಲಾರೆನು, ವೈರಿ ಭಕ್ತರ ಶಿರವ ನಾ ಉಳಿಸಲಾರೆನು. ಅಮ್ಮ ವೈರಿ ಭಕ್ತರ ಶಿರವ ನಾ ಉಳಿಸಲಾರೆನು, ನೀ ಬಂದು ಕರೆದರು ಬರಲಾರೆನೋ ಜನನಿ. ಅಮ್ಮ ನೀ ಬಂದು ಕರೆದರು ಬರಲಾರೆನೋ ಜನನಿ, ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ, ಹೃದಯದ ಮನ ದೇವತೆ. ಚಿಂತಿಸಬೇಡ ತಾಯಿ, ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವೆನೆಂದು ನಾನು ಬಲ್ಲೆ. ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ಹೇಳಬೇಡ ತಾಯಿ. ದುರ್ಯೋಧನನು ವೈಭವದಲ್ಲಿ ನನ್ನ ಗೆಳೆಯನಾಗಿದ್ದ ತಾಯಿ, ಅಭಿವಚನ ಕೊಡುವೆನು ತಾಯಿ. ಅರ್ಜುನನಲ್ಲದೆ ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲವೆಂದು ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ಸಿಲುಕಿ ಅನಾಥ ಶಿಶುವಿನಂತೆ ನನ್ನನ್ನು ನೀನು ಬಲಿಕೊಟ್ಟೆ. ಈಗಲೂ
ಅಂದಿನಂತೆಯೇ ನಿಷ್ಠೂರ ಚಿತ್ತಳಾಗಿ ಕೌರವರೊಡನೆ ನಾನು ನಿರೀಕ್ಷಿಸುವ ಪರಾಜಯದ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ, ಬಿಟ್ಟು ಬಿಡು. ಹೋಗಲಿ ಬಿಡು ಕಂದ, ಹೆಚ್ಚಿಗೆ ನಿನಗೆ ತೊಂದರೆ ಕೊಡಲಾರೆ. ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯಾ ಕುಮಾರ? ಅಮ್ಮ, ಈಗಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು, ಅದೇನೆಂದು ತಿಳಿಸು ತಾಯಿ. ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾರದಷ್ಟು ಈ ಕಡನು ಕಡುಪಾಪಿ ಎಂದು ಭಾವಿಸಿದೆಯಾ? ಹೇಳು ತಾಯಿ. ಕುಮಾರ್, ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನೀನು ತೊಟ್ಟ ಮಾಡವನ್ನು ಪುನಃ ತೊಡಬೇಕು. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ದುರ್ಯೋಧನ ಮಿತ್ರ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ದುರ್ಯೋಧನ ಮಿತ್ರ, ನಿನ್ನನ್ನು ಆ ದೇವರೇ ಕಾಪಾಡಬೇಕು. ಇಂದ್ರನು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನಯ ದುರಾದೃಷ್ಟಕ್ಕೆ ವಿದುರನು ತನ್ನ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ನನ್ನ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಉಳಿದದ್ದು ಆ ದೈವೇಚ್ಛ ಇದ್ದಂತಾಗಲಿ. ಅಮ್ಮ ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಮಗೆ ಜಯವಿಲ್ಲ, ನಮಗೆ ಜಯವಿಲ್ಲ. ಅಮ್ಮ ಕುಮಾರ, ಅಮ್ಮ, ಮಾತಿನಲ್ಲಿ ಸಂದೇಹವಿಲ್ಲವೇ ಕಂದ? ಅಮ್ಮ, ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಧರ್ಮ ಸಾಕ್ಷಿಯನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯ ಜನನೀ ಜನನೀ. ಕುಮಾರ, ಸಂತೆ ಅವ ಬಿಡು ಅಮ್ಮ, ಸಂತೆ ಅವ ಬಿಡು ಅಮ್ಮ. ಈ ಕರ್ಣನ ಬಾಚೆಯ ಕೇಳಮ್ಮ, ಸಂತೆ ಅವ ಬಿಡು ಅಮ್ಮ. ಅಮ್ಮ, ಕುಮಾರ, ಅಮ್ಮ, ಇಡುವುದು ಒಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹೌದು ಹೌದು ತಾಯಿ. ಇಡುವುದು ಒಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಭೂಮಿಯ ಬಿರಿದು ನಿಲ್ಲಲಿ. ಮುಗಿಲ ಇಳಿದು ಬರಲಿ, ಈ ಭುವಿಯ ಬಿರಿದು ನಿಲ್ಲಲಿ. ಇಷ್ಟಾನ ಕರ್ತ ನಮ್ಮ, ಇಂದ್ರಾಣ
ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಇಂದು ನನಗಾಯಿತು. ಮುಂದೆ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ ತಿಳಿಯದು ತಾಯಿ. ಅಮ್ಮ, ಕಡೆಯದಾಗಿ ನನ್ನದನ್ನು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ, ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ಅಮ್ಮ, ಕುಮಾರ, ಅಮ್ಮ, ದೈವವಶಾತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಹತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಪ್ರಾರ್ಥಿಸುವೆನು ತಾಯಿ. ಪರಮಾತ್ಮ, ಇದೇ ನನ್ನ ಕೋರಿಕೆ. ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದ್ರೆ ಅಂತ ಸಾಮ್ರಾಜ್ಯ ಇನ್ನಿಲ್ಲದಾಗಿ ಹೋಗಲಿ. ಅಮ್ಮ, 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 ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯ ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ನನ್ನ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ಆ ದೈವೇಚ್ಛೆ ಇದ್ದಂತಾಗಲಿ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಪರಮಾತ್ಮ, ಪ್ರಾತಃ ಕಾಲದ ಉದಯಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೋರಿಸರದಂತೆ ಕೇಳಿ ಬಂದಿತು. ಅದರೊಡನೆ ಸಮೀಪದ ವೇಣು ನಂದನವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಗೋಮೆಗಳ ಅಮಗಳ ಸ್ವರವೂ ಮಿಳಿತವಾಯಿತು. ಉದಯೋನ್ಮುಖರಾದ ಪ್ರಾತ ಸೂರ್ಯನನ್ನು ಹೊಂದಿಸಲು ತರೆಯುತ್ತಿದ್ದಾಗ ರಕ್ತವರ್ಣದ ಕರಾಳ ಧೂಮಿಕೇತವು ಕಣ್ಣೆದುರಿಗೆ ಬಂದು ನಿಂತಿತು. ಇವು ನನ್ನ ಪುತ್ರರಿಗೆ ಯಾವ ಅಮಂಗಳನ್ನು ಸೂಚಿಸುವುದೋ ಕಾಡನಿಲ್ಲ. ಹೇ ದೇವ, ಈ ಗಾಂಧಾರಿ ಲಲಾಟದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಯಾರು? ಬಾ ಕುಮಾರ, ನಿನ್ನ ಸಲುವಾಗಿ ಕಾತರಳಾಗಿದೆ. ರಾತ್ರಿ ಇಲ್ಲ, ನಿದ್ರೆ ಇಲ್ಲ, ಬೆಳಕರಿತಲೇ ದುಷ್ಟಕನ ಸಮೀಪಕ್ಕೆ ಬಾ. ಈ ನನ್ನ ಭದ್ರಾಸ್ತ್ರದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ಇದೆಂತ ಕೆಟ್ಟ ಸುದ್ದಿ ಕುಮಾರ? ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನರು ಯಾರ ಸಹಾಯವನ್ನು ಬೇಡುವುದಿಲ್ಲ ತಾಯಿ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ? ತಿಳಿದಿದ್ದೇನೆ ಕುಮಾರ, ಆದರೆ ಅದು ನಿನ್ನ ಡಾಂಬಿಕ ಪ್ರದರ್ಶನವೆಂದು ಪಾಂಡವರನ್ನು ಎದುರಿಸಲು ಓಡಿರುವ ಆಡೊಂದು ತಿಳಿದಿದ್ದೆನು. ಧರ್ಮ, ನ್ಯಾಯ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜನೆ ನೆಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಯುದ್ಧವನ್ನು ನಿರ್ಮಿಸಿದನು ಮಾನವನೇ, ಪರಂತು ಆ ವಿಧಾತನಲ್ಲ. ತನ್ನವರು ಬೇರೆಯವರೆಂಬ ಭೇದವಿಲ್ಲದೆ ಎಲ್ಲರನ್ನ ತನ್ನ ಕರಾಳ ಉದರದಲ್ಲಿ ಅಡಗಿಸಿಕೊಂಡು ನಾಮ ವಿಶೇಷವನ್ನಾಗಿ ಮಾಡುವ ಮಾರಣ ಹೋಮ. ಕುಮಾರ, ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸದೆ ಘೋರವಾದ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡಬೇಡ ಕಂದ. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇರಿಸುತ್ತೀನಿ. 100 ಜನ ವೀರ ಪುತ್ರನ ಎತ್ತ ವೀರ ಮಾತೆ ನೀನು. ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದೇ ಅಮ್ಮ? ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮಕ್ಕಾಗಿ ಎಷ್ಟೋ ಜನ ತನುಮನನ್ನು ಅರ್ಪಿಸಿದ್ದಾರೆ, ತಮ್ಮ ಪ್ರಾಣವನ್ನು ಸಹ ತೆತ್ತಿದ್ದಾರೆ. ಆದ್ರೆ ನೀನು ಸ್ತ್ರೀಯಿಂದಲೇ ಜನ್ಮಿತನಾಗಿ, ಸ್ತ್ರೀಯಿಂದಲೇ ಪೋಷಿತನಾಗಿ, ಸ್ತ್ರೀಗೆ ಕೊಡಬೇಕಾದ ಕುಲಗೌರವನ್ನು ಕೊಡಲು ನಿರಾಕರಿಸಿದೆ. ನಿಮ್ಮ ಮಾವ ಶಕುನಿಯ ಮಾತನ್ನು ಕೇಳಿ ಪಾಂಡವರನ್ನು ಜೂಜಿನಾಟದಲ್ಲಿ ಮೋಸದಿಂದ ಸೋಲಿಸಿದೆ. ತುಂಬಿದ ರಾಸೆ ಬಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ. ನಿನ್ನಂತಹ ದುರಾಶ ಪೀಡಿತನು ಧರ್ಮವನ್ನು ತಿಳಿಯಲು ಸಾಧ್ಯವಿಲ್ಲ. ತಿಳಿವಿಚ್ಚಿದ್ರೆ ನನ್ನ ಮಾತನ್ನು ಕೇಳು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನ ಭಾವದಿಂದ ರಾಜ್ಯಭಾರ ಮಾಡು. ಪಾಂಡವರು ಧರ್ಮಿಷ್ಠರಪ್ಪ, ಧರ್ಮಿಷ್ಠರು. ಅಮ್ಮ, ಪಾಂಡವರು 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 ಆ ಪಾಂಡವರು ಮಾಡಿರುವುದು ಧರ್ಮಸಮ್ಮತವಾದರೆ
ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಕುಮಾರ, ಆ ಪಾಂಡವರು ಮಾಡಿದುದು ಏನು ತಾಯಿ? ಹೇಳಿಯು ನಿಸ್ಸಹಾಯಕನು ಒಪ್ಪಂತ ತಾರಸ್ಯ ಭಾವ. ಪತ್ನಿಯ ಅಪಮಾನವನ್ನು ಹೊರತ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ ತಾಯಿ. ಭಾನುಮತಿಗಾಗಲಿ ನನ್ನಂತಪರವರು ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡ್ತಿದ್ದೆ ಬಲ್ಲೆಯ ಅಮ್ಮ? ಏನು ಮಾಡ್ತಿದ್ದೆ ಕುಮಾರ? ಮಣ್ಣ ಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನಗೆ ಪ್ರತಿಕಕ್ಷವಾಗಿ ನಿಂತಿದ್ದರು ಲೆಕ್ಕಿಸದೆ ಆ ಅಪಮಾನ ಪ್ರತಿರೋಧವನ್ನು ಮಾಡುತ್ತಿದ್ದನಮ್ಮ. ಆದರೆ ಆ ಪಾಂಡವರು ಮಾಡಿದೇನು ತಾಯಿ? ನಿಸ್ಸಹಾಯಕನು ಏನಿಯು ಒಪ್ಪಲಾರಂತ ತಾದರ್ಶ್ಯ ಭಾವ. ಅದಕ್ಕೋಸ್ಕರವಾಗಿ ಅಮ್ಮ ಆ ಪಾಂಡವರು ನನಗಿಷ್ಟೊಂದು ದ್ವೇಷವಿರುವುದು. ಆ ಪಾಂಡವರು ಭರತ ವಂಶದ ಕಲಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಲಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶವಮ್ಮ. ನಾನು ಅದರ ಸಲುವಾಗಿ ದೀಕ್ಷಾಪತನಾಗಿ ನಿಂತಿರುವೆ. ನನ್ನನ್ನು ಆಶೀರ್ವದಿಸುವುದೇನೆ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭಾಶೀರ್ವಾದವು ಅಷ್ಟೊಂದು ಅವಶ್ಯಕತೆ. ಪಾಪಾತ್ಮ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೋಗು, ಹೊರಟು ಹೋಗು ದುರಾತ್ಮ. ಅಮ್ಮ, ನೀನಿನ್ನು ಪ್ರಕೃತರಾಗಿಲ್ಲವಮ್ಮ. ನಾನು ನಿನ್ನನ್ನು ಪುನಃ ನೋಡುವೆನು. ಪರಮಾತ್ಮ, ಮಾತೃ ಹೃದಯವನ್ನು ಅದೆಂತಹ ಪವಿತ್ರ ವಸ್ತುವಿನಿಂದ ನುಡಿಸಿರುವೆ. ನನ್ನ 100 ಜನ ಪುತ್ರರಲ್ಲಿ ದುರ್ಯೋಧನನಲ್ಲಿ ಅತಿಶಯವಾದ ಪ್ರೀತಿಯನ್ನಿಟ್ಟು ದುರಾಶೆಯಿಂದ ಅಡ್ಡದಾರಿ ಹಿಡಿದು ಯುದ್ಧಕ್ಕೆ ಹೊರಟ ಮಗನನ್ನು ಆಶ್ರಯಿಸಬೇಕಾದದ್ದು ತಾಯಿಯಾದ ನನ್ನ ಧರ್ಮ. ಕುಮಾರ, ದುರ್ಯೋಧನ ಬಾಕಂದ. ಅಮ್ಮ, ಪುನಃ ಬದಿಕು ಬಾ ಕುಮಾರ, ನನ್ನ ಆಶೀರ್ವದಿಸುತ್ತೇನೆ. ಎಂದಿನಂತೆ ನನ್ನ ಬಳಿಯಲ್ಲಿ ಮೊಣಕಾಲನ್ನು ಕುಳಿತುಕೋ. ಈ ನನ್ನ ಹಸ್ತ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಕೂಡ ವಜ್ರಾಯುಧದಂತೆ ಕಠಿಣವಾಗುವುದು. ಹೋಗು, ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಆದರೆ ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಏಥೋ ಧರ್ಮಸ್ತಥೋ ಜಯ, ಏಥೋ ಧರ್ಮಸ್ತಥೋ ಜಯ, ಏಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹಾಗಾದರೆ ನನ್ನ ಜಯವು ಖಂಡಿತವಾಗಿಯೂ ಶ್ರೀಯೇ. ನಾನು ಕಾಲೋಚಿತವಾದ ಕ್ಷತ್ರಿಯ ಧರ್ಮವನ್ನು ಎಂದಿಗೂ ಕೈ ಬಿಡುವುದಿಲ್ಲ. ವಿಜಯ ವಿಜಯ ಪಾರ್ಥ, ಪರಮಾತ್ಮ, ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ಮೆರವೇ ರಣಭೂಮಿಯ ಪರಿಯ ವಿಜಯ ವಿಜಯ ವಿಜಯ. ಪಾರ್ಥ, ಪರಮಾತ್ಮ, ಮಹಾದೀಕರ ಜಯ ಧ್ವನಿ ಬರ, ಮಹಾದೀಕರ ಜಯ ಧ್ವನಿ ಬರ, ಸಹಸ್ರ ಕೃಪಾಣು ಭಯಂಕರ. ಪಾರ್ಥ, ಪರಮಾತ್ಮ, ಸಹಸ್ರ ಕೃಪಾಣು ಭಯಂಕರ, ಮಹಾರಥಿಕ ಬಹುಪರಾಧಿ ಪರಿರುತ. ಪಾರ್ಥ, ಪರಮಾತ್ಮ, ಮಹಾರಥಿಕ ಬಹುಪರಾಧಿ ಪರಿರುತ, ಮಹಾಕಾರಿ ಭಟ ಸಮಂತ್ರಾಂತ ವಿಜಯ ವಿಜಯ. ಅಹಿತ ನಿವಹಯುತ ತುರುಕ ಗಜ ಸಹಿತ ಮೇರೆ ವಿಭವ ಮುದಿತ. ಪಾರ್ಥ, ಪರಮಾತ್ಮ, ಅಹಿತ ನಿವಹಯುತ ತುರುಕ ಗಜ ಸಹಿತ ಮೇರೆ ವಿಭವ ಮುದಿತ. ತುಗಿನ ರೋಜಿ ಕುಲ ಮಹಾಪಿಡಿಕಿಲ. ಪಾರ್ಥ, ತುಹಿನ ರೋಜಿ ಕುಲ ಮಹಾಪಿಡಿಕಿಲ. ನೃಪ ಭರಿತ ಗುರು ವಿಷಯ ಪರಿಕಲಿತ, ನೃಪ ಭರಿತ ಗುರು ವಿಷಯ ಪರಿಕಲಿತ.
ಗುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ವಿಜಯ. ಧನ್ಯವಾದ ವಾಸುದೇವ. ಅರ್ಜುನ, ಉಭಯ ಸೈನ್ಯಗಳ ನಡುವೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಯೋಧನೊಂದು ಸಾರಿ ನಾನು ನೋಡುವೆನು. ದುರ್ಯೋಧನ ಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರೊಂದು ಸಾರಿ ನಿನಗೆ ತೋರಿಸು. ನಿನ್ನಿಚ್ಛೆ ಅರ್ಜುನ. ನೋಡು, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ನಿತವಾದ ಸಾಗರದಂತೆ ಕಾಣುತ್ತದೆ. ಅತ್ತ ನೋಡು ಪಾರ್ಥ, ದುರ್ಯೋಧನನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸೌಭದ ರಾಜ ಶಕುನಿಯು ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ಗುರು ದ್ರೋಣಾಚಾರ್ಯರು ಸ್ವಲ್ಪ ಮುಂದೆಯೇ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ಒಲಕರಧಾರಿಯಾಗಿ ನಿಂತು ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಗುರುಪುತ್ರ ಅಶ್ವತ್ಥಾಮನು. ಹಾ ಮಿತ್ರ ಪರಮಾತ್ಮ, ಇನ್ನು ಹಿತ್ತು ನೋಡು, ಸ್ವರ್ಣಮಯವಾದ ಅಷ್ಟಾಶೋಭಿತ ರಥದಲ್ಲಿ ಶ್ವೇತಾ ವಸನಧಾರಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಪತಿ ಭೀಷ್ಮನು. ನೆನೆಗೋದಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೀನೇ ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಈ ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಅಗ್ನಿ ಮಾಧವ. ಭೀಷ್ಮನ್ ಕುರುಪಿತ ಮಹಾ, ನಿಮಗೆ ವಂದನೆಗಳು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದಂತ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಪತನವೇ ಇಲ್ಲ ಉತ್ಥಾನವೇ? ಏನಾಯ್ತು ಮಿತ್ರ, ಏಕೆ ಈ ರೀತಿ ವಿಚಲಿತನಾಗಿರುವೆ? ಪರಮಾತ್ಮ, ಸಮರತಿ ಸೆಣೆ ಸಾಡೆನ ಕೃಷ್ಣ, ಸಮರತಿ ಸೆಣೆ ಸಾಡೆನ ಕೃಷ್ಣ, ಸಮರತಿ ಸೆಣೆ ಸಾಡೆನ. ಪರ್ವತ, ಹೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಹೋಲುತ್ತಿದೆ ಕೈ ಕಾಲು, ಜಾರುತ್ತಿವೆ ಗಾಂಡೀವ. ಸೋಲುತ್ತಿದೆ ಕೈ ಕಾಲು, ಜಾರುತ್ತಿವೆ ಗಾಂಡೀವ. ಹೋಲುತ್ತಿದೆ ಕೈ ಕಾಲು, ಜಾರುತ್ತಿವೆ ಗಾಂಡೀವ. ಮತವನರಿಯದೆ ಪಾಪಿನಾನಾದೆ, ಪತವನರಿಯದೆ ಪಾತಕಿ ನಾನಾದೆ. ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಪರಮಾತ್ಮ, ಗುರು ಬಾಂಧವರ ಶಿರಸೆ ದಿಸನ. ಗುರು ಬಾಂಧವರ ಶಿರಸೆ ದಿಸನ. ಅಲ್ಪ ಬೊಕ್ಕಗೆ ಸಿಲುಕಿ ನಾವಜನಾದನ, ಅಲ್ಪ ಬೊಕ್ಕಗೆ ಸಿಲುಕಿ ನಾವಜನಾದನ.
ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಸಮರದಿ ಸೆಣಸಾಡೆನ ಸಮರದಿ ಸೆಣಸಾಡೆನ. ಏನು ಹೇಳಲಿ ಕೃಷ್ಣ, ಹಂಗ ಪ್ರತ್ಯಂಗಗಳಲ್ಲಿ ಈ ದ್ವಾರನ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ಹೊರೆಯಂತೆ ನನ್ನ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಡಿಯು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾ ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟೋ ಜನರ ಧಮನಿಗಳಲ್ಲಿ ಭಾರತ ವಂಶದ ಪೈತೃತ್ವ ಹರಿತಿರುವುದು ನೀ ಬಲ್ಲೆಯ? ರಾಜ್ಯದ ಮೇಲಿನ ಹಾಸಿಗೆ ಇವರನ್ನು ಹೊಂದಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿ ಸಲುವಾಗಿ ಈ ಜ್ಞಾತಿ ಒದೆಗೆ, ಈ ಗುರು ಹಿಂಸೆಗೆ ನಾ ಕೈ ಹಾಕಲಾರೆ. ಮಿತ್ರ, ರಥವನ್ನು ತಿರಿಸು, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಇದೇನು? ಪರಮಾತ್ಮ, ಕೂತಾತ್ಮಂ ಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ. ಪರಮಾತ್ಮ, ಅರ್ಥ ಪರಮಾತ್ಮ. ಕೂತಾತ್ಮಂ ಕಶ್ಮಲವಿಧಂ ವಿಷಮೇ ಸಮುಪಸ್ಥಿತಂ. ಅನಾರ್ಯಂ ದೃಷ್ಟಿಮಸ್ಸರ್ಗ ಭಗೀತಿಕರಾಮರ್ಜುನ. ಅರ್ಜುನ, ಪರಮಾತ್ಮ, ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುವೆಯಾ? ಬೇರೆ ಸ್ವರ್ಗದ ಬಾಯನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ನಿನ್ನೆ ದುರ್ಗನ್ನು ಜಯಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಂ ಮಹಾಸಂಖ್ಯ ದ್ರೋಣಾಂಚ ಮಧುಸೂದನ. ಕಥಂ ಭೀಷ್ಮಂ ಮಹಾಸಂಖ್ಯ ದ್ರೋಣಾಂಚ ಮಧುಸೂದನ. ಋಷಭೀ ಪ್ರತಿಹೋತ್ತಮಿ ಪೂಜಾವರೆ ರುಧನ. ಪರಮಾತ್ಮ, ನೋಡು, ಈ ಕುರು ಸೈನ್ಯಗಳಿಗೆ ದೃಷ್ಟಿಸಿ ನೋಡು. ಪೂಜ್ಯರಾದ ಭೀಷ್ಮರು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟವರು. ಪೂಜ್ಯರಾದ ಇವರ ಮೇಲೆ ನಾ ಬಾಣ ತುಡುವುದೇ? ಗುರುವದನಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠರು. ಬಂಧು ಬಾಂಧವ ರಕ್ತ ತೊಯ್ದು ರಾಜ್ಯಭಾವವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯಭಾವಕ್ಕೊಳಗಾಗಿ ಶಾಶ್ವತವಾದ ಧರ್ಮನಾಶ ಮಾಡಲು ನನ್ನಿಂದ ಆಗದು. ಈ ಸದನ ಹೊದನೆಯೂ ನನಗೆ ಸಮ್ಮತವಿಲ್ಲ ಪರಮಾತ್ಮ. ಯಾರನ್ನು ಯಾರು ಹೊಯಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮ ಹೊಯಿಸುವುದು ಅಸಂಭವ. ಮಾನವನ್ನು ಹರಿದು ಹೋದ ಬಟ್ಟೆಗಳನ್ನು ಬಿಸಿದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ ಮಿತ್ರ. ಪರಮಾತ್ಮ, ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಸಹ ಹಿಂದೆ ಅನೇಕ ಬಾರಿ ಜನಿಸಿರು, ಮುಂದೆಯೂ ಸಹ ಜನಿಸು. ಜನ್ಮ ಮತ್ತು ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮುಂಚೆ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಡದಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡ ಮಿತ್ರ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುತ್ಸಾಹ ಶೈತ್ಯಾದಿಗಳಿಂದ ಸರ್ವಾಂಗಗಳು ನಿಶ್ಚೇತಿತವಾಗುವು. ಆದರೂ ನಾನು ಹೇಳಿ ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ತಾವ
ಧರ್ಮಗಳು ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ಸಹ ತ್ಯಜಿಸಬಹುದು, ಆದರೆ ಪರಧರ್ಮ ಹವನಮ್ಮನವು ಅನರ್ಥಕಾರಿ. ನೆನಪಿರಲಿ ಮಿತ್ರ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆ ನಡೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯೂ ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಹೇಡಿಯೆಂದು ಹೇಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ನಿನ್ನ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣಿನಾದ ಮಾನವನು ಜೀವಂತ ಶವದಂತೆ. ಸರ್ವರಿಂದಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶಮೋ ಧರ್ಮ ರಕ್ಷಣೆಯೋ ಉಭಯ ಪ್ರಶ್ನಾಗದಂತೆ ನನ್ನನ್ನು ದಾರಿ ತೋರಿಸೋ ಪರಮಾತ್ಮ. ಅರ್ಜುನ, ಪರಮಾತ್ಮ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮ ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತವಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಪಾರ್ಥ, ಪರಮಾತ್ಮ, ಹಸ್ತಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಮನಸ್ಸಿನ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗೀನ್, ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮಗಳೇನು? ಅರ್ಜುನ, ನಾವಿಬ್ಬರು ಅನೇಕ ಬಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವು. ನನಗೆ ಅವುಗಳ ನೆನಪಿರುವುದು, ಆದರೆ ನಿನಗಿಲ್ಲ ಮಿತ್ರ. ನಾನು ಜನ್ಮ ಜರಾರಹಿತನು, ಹವ್ಯಾಯಾತ್ಮನು, ಪಂಚಭೂತಗಳಿಗೆ ಹೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನ ಪಾಲನೆ, ದುಷ್ಟನ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳ ಪಾರ್ಥ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ನಿನ್ನ ಅವತಾರ ಗುರುತುಗಳೇನು? ನಿನ್ನ ತಿಳಿಯುವ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ನೀಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವಳೆಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ಈ ದಾರದಲ್ಲಿ ಮಣಿ ಸಮೂಹವು ಕೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿ ನನ್ನದು. ವೇದಗಳಲ್ಲಿನ ಓಂಕಾರವು ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರ ಒಂದಂಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪ್ರಾರಂಭವಾಗುವು ಮಿತ್ರ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನನ್ನ ಹೃದಯದ ಅಂಧಕಾರವು ಹರಿಯಿತು. ಏಕೀಶ್ವರ, ನಿನ್ನ ಈಶ್ವರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಜ್ಞನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನ ನಾನು. ಈ ಕುರುಕ್ಷೇತ್ರ ಸನ್ನಿಧಿನ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಇರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ.
ಎಂತಾದರೂ ಹೋಗುವುದು. ಮಾನವನ ಚಕ್ಷುಗಳಿಗೆ ಸಹ ಇದನ್ನು ನೋಡಲಾರೆ ಪ್ರಭು, ನೋಡಲಾರೆ. ನನ್ನ ಹೃದಯವೂ ಕಂಪಿಸಿರುವುದು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸ್ವಾಮಿ ರೂಪವನ್ನು ಧಾರಣೆ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ಮಹಾ ರಕ್ತ ಪ್ರಳಯದಲ್ಲಿ ಸಹ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧರನಾಗಿ ನಿಂತಿರುವೆನು.